ಅಘೋರಿಗಳಿಗೂ ನಾಗ ಸಾಧುಗಳಿಗೂ ವ್ಯತ್ಯಾಸವಿದೆಯಾ? ಈ ವಿಡಿಯೋ ನೋಡಿ. ಎಲ್ಲರಿಗೂ ನಮಸ್ಕಾರಗಳು. ಕಿರಣಾ ಸರಸ್ವತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಅಘೋರಿಗಳು ಹಾಗೂ ನಾಗ ಸಾಧುಗಳ ನಡುವಿನ ವ್ಯತ್ಯಾಸ ಗೊತ್ತಾ? ಅವರಿಬ್ಬರ ಸಾಧನೆಯ ವಿಧಾನ ಪರಸ್ಪರ ಭಿನ್ನವಾಗಿದೆ. ಅಘೋರಿ ಸಾಧುಗಳು ಶಿವನ ಆರಾಧನೆಯಲ್ಲಿ ಮಗ್ನರಾಗಿರುತ್ತಾರೆ. ಅಘೋರಿಗಳು ಮೃತದೇಹಗಳನ್ನು ಪೂಜಿಸುತ್ತಾರೆ. ಮೃತದೇಹಗಳಿಗೆ ಮಾಂಸ ಮತ್ತು ಮದ್ಯವನ್ನು ಅರ್ಪಿಸುತ್ತಾರೆ. ಹಸಿ ಮಾನವ ಮಾಂಸವನ್ನು ತಿನ್ನುತ್ತಾರೆ. ಮೃತದೇಹವನ್ನು ಬಳಸಿಕೊಂಡು ತಾಂತ್ರಿಕ ಆಚರಣೆಗಳನ್ನು ಮಾಡ್ತಾರೆ. ಸ್ಮಶಾನದ ಮೈದಾನಗಳು, ಗುಹೆಗಳು, ಏಕಾಂತ ಪ್ರದೇಶದಲ್ಲಿ ಕುಳಿತು ತಂತ್ರವನ್ನು ಅಭ್ಯಾಸ ಮಾಡ್ತಾರೆ ಮತ್ತು ಯಾವಾಗಲೂ ತಮ್ಮ ಗುರುತನ್ನು ಮರೆಮಾಚಲು ಪ್ರಯತ್ನ ಮಾಡ್ತಾರೆ. ಆದರೆ ನಾಗ ಸಾಧುಗಳು ಆಕಾರಗಳೊಂದಿಗೆ ಸಂಬಂಧವನ್ನು ಹೊಂದಿರುತ್ತಾರೆ. ಯೋಗ ಮತ್ತು ಧ್ಯಾನದ ಮೂಲಕ ತಮ್ಮ ದೇಹವನ್ನು ದೃಢವಾಗಿಸಿಕೊಳ್ತಾರೆ. ಮಹಿಳಾ ನಾಗ ಸಾಧುಗಳು ಕೂಡ ಇದ್ದಾರೆ. ಅಘೋರಿಗಳು ತಂತ್ರ ಸಾಧನವನ್ನು ಅಭ್ಯಾಸ ಮಾಡ್ತಾರೆ, ಏಕಾಂತದಲ್ಲಿ ವಾಸ ಮಾಡ್ತಾರೆ. ಆದರೆ ನಾಗ ಸಾಧುಗಳು ಮಂತ್ರವನ್ನು ಹಾಗೂ ಯೋಗವನ್ನು ಅಭ್ಯಾಸ ಮಾಡ್ತಾರೆ. ಆದರೆ ಅವರು ಸಾಮಾಜಿಕ ವಿಷಯಗಳಲ್ಲಿ ಸಾಕಷ್ಟು ಸಕ್ರಿಯರಾಗಿರುತ್ತಾರೆ. ನಾಗ ಸಾಧುಗಳು ಧರ್ಮವನ್ನು ರಕ್ಷಿಸಲು ಬದ್ಧರಾಗಿರುತ್ತಾರೆ. ಸಮಯ ಬಂದಾಗ ಯುದ್ಧದಲ್ಲಿ ಹೋರಾಡಲು ಸಿದ್ಧರಾಗಿರುತ್ತಾರೆ. ಅವರನ್ನು ಯುದ್ಧ ಕಲೆಯಲ್ಲಿ ಪರಿಣಿತರು ಅಂತ ಪರಿಗಣಿಸಲಾಗುತ್ತದೆ. ಕುಂಭಮೇಳದ ಸಮಯದಲ್ಲಿ ಗಂಗಾ ತೀರದಲ್ಲಿ ಅಘೋರಿಗಳು ಹಾಗೆ ನಾಗಸಾಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದೆ ಈ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಂತಹ ವಿಡಿಯೋಗಳು ನಿಮಗೆ ಇನ್ನಷ್ಟು ಬೇಕಂತ ಅಂದರೆ ವಿಡಿಯೋಗೊಂದು ಲೈಕ್ ನೀಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದರಿಂದ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹ ಸಿಗುತ್ತದೆ. ಇನ್ನೊಂದು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.